ಏ ಸೂರ್ಯ ಫೋಟೋ ತಕ್ಕಂತ ಆಯ್ತು ನೋಡೋದು. ನೀನೇ ಕೊಟ್ಟಲ್ಲ ಜ್ಯೂಸು ಎರಡು ಮಿಕ್ಸಿಂಗ್ ಮಾಡ್ಕೊಂಡು ಒಂದೇ ಸರಿ ಕುಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾವು ಶ್ರೀರಾಮನವಮಿ ಹಬ್ಬದ ದಿನ ಹಿರಿಯೂರ್ ಪೂಜೆ ಮಾಡ್ತೀವಿ. ಅಂದ್ರೆ ಹಿರಿಯೂರ್ ಪೂಜೆ ಅಂದ್ರೆ ಗುಡ್ಡೆ ಪೂಜೆ ಮಾಡ್ಕೊಂಡ್ ಬರ್ತೀವಿ. ಅಲ್ಲೇ ಹೆಸರು ಬೇಳೆ ಪಾನಕ ಮಾಡಿ ಪೂಜೆ ಮಾಡ್ಬಿಟ್ಟು ಎಲ್ರಿಗೂ ಹಂಚಿ ಅಲ್ಲೇ ತಿಂದ್ಬಿಟ್ಟು ನಾವು ಬರ್ತೀವಿ. ಸೊ ನಾವು ಇವತ್ತು ಶ್ರೀರಾಮನವಮಿ ಹಬ್ಬಕ್ಕೆ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ಗುಡ್ಡೆ ಪೂಜೆಗೆ ಅಜ್ಜಿ ತಾತಂದು ಹಿಂದೆಗಡೆ ಗಲ್ಲಿನ ಕಾಣ್ತಾ ಇದೆಯಲ್ಲ, ಅದು ಅಜ್ಜಿ ತಾತಂದು. ಇದು ನಮ್ಮ ಅತ್ತೆ ಮಾವಂದಕ್ಕೆ ನಾವು ಗೋರಿ ಕಟ್ಸಿಲ್ಲ, ಹಂಗೆ ಬಿಟ್ಟಿದ್ದಾರೆ. ನಮ್ ಹಿಂದಿನ ಕಾಲದವರೆಲ್ಲ ಈ ಹಬ್ಬಗಳನ್ನ ತುಂಬಾ ಒಂದು ಅರ್ಥಪೂರ್ಣವಾಗಿ ಮಾಡೋರು. ಯಾಕಪ್ಪ ಅಂದ್ರೆ ಹಬ್ಬದ ಟೈಮ್ ಅಲ್ಲಾದ್ರೂ ಮನೆ ಮಕ್ಳೆಲ್ಲ ಒಂದ್ ಕಡೆ ಕಲ್ತು ಒಂದ್ ಹಬ್ಬದ ಊಟ ಮಾಡಿ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಆಗ್ಲಿ ಅಂತ. ಬಟ್ ಇತ್ತೀಚೆಗೆ ಎಲ್ಲಾನು ಮರಿತಾ ಇದ್ದಾರೆ. ಆದ್ರೆ ನಾವು ಹಬ್ಬದ ಟೈಮ್ ಅಲ್ಲಿ ಹಿರಿಯರು ಏನ್ ಪಾಲಿಸ್ಕೊಂಡ್ ಬಂದಿದ್ದೀರಾ ಅದನ್ನ ನಾವು ಕೂಡ ಮಾಡ್ಕೊಂಡು ಹೋಗ್ತಾ ಇದೀವಿ. ಯಾಕಂದ್ರೆ ನಾವ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮಕ್ಳು ಕೂಡ ಅದನ್ನ ಮರ್ತ್ ಬಿಡ್ತಾರೆ, ಮಾಡೋದಿಲ್ಲ. ಯಾಕಂದ್ರೆ ಎಲ್ರಿಗೂನು ಒಂದ್ ಜನರೇಷನ್ ಅಂತಂದ್ರೆ ಒಂದ್ ಸ್ವಲ್ಪ ದಿನ ಅಷ್ಟೇ ನೆನಪಲ್ಲಿ ಇಟ್ಕೊಂತಾರೆ. ಆಮೇಲೆ ಒಂದ್ ಜನರೇಷನ್ ಕಳೆದ ನಂತರ ಮರಿತಾ ಹೋಗ್ತಾರೆ. ನಮ್ಗೆ ಇವಾಗ ನಮ್ಮ ಅಜ್ಜಿ ತಾತದ ಮುಖ ನಾವು ಕೂಡ ನೋಡಿಲ್ಲ, ಹಂಗಾಗಿ ನಮ್ಗ ಅವರು ಒಂದು ಟಚ್ ಇಲ್ಲ. ಅದೇ ತರ ನಮ್ಮ ಮಕ್ಳು ಕೂಡ ಅವ್ರ ಅಜ್ಜಿ ತಾತನ ಮುಖ ನೋಡ್ಲಿಲ್ಲ. ಇದೇ ತರ ಒಬ್ರು ನೋಡ್ದವ್ರೆ ನೆನ್ಪಿಟ್ಕೊಳಲ್ಲ ಅಂತದ್ರಲ್ಲಿ ನೋಡ್ದೋ ಇಲ್ದಾರ್ನ ಹೇಗ್ ನೆನ್ಪಿಟ್ಕೊಂತಾರೆ. ಅಟ್ಲೀಸ್ಟ್ ಅವ್ರಿಗೆ ನಾವ್ ಇದೇ ಅವ್ರ ಗುಡ್ಡೆ ಅಂತ ಹೇಳಿ ತೋರಿಸಿ ವರ್ಷಕ್ಕೆ ಒಂದ್ಸಲ ಏನಾದ್ರು ಮಕ್ಳು ಕೈಯಲ್ಲಿ ಪೂಜೆ ಮಾಡ್ಸಿದ್ರೆ ಅಲ್ಲಿ ಕುತ್ಕೊಂಡ್ ತಿಂದ್ ಬರೋದ್ರಿಂದ ಮಕ್ಳಿಗೂ ಇಲ್ಲಿ ನಮ್ಮ ಅಜ್ಜಿ ತಾತ ಅನ್ನೋರು ಇದ್ರು, ಅವ್ರ ಗುಡ್ಡೆ ಇದೆ ಅನ್ನೋದು ಗೊತ್ತಾಗುತ್ತೆ. ನೀವು ಯಾವ ರೀತಿ ಹಬ್ಬ ಆಚರಣೆ ಮಾಡ್ತೀರಾ ಅಂತ ಕಮೆಂಟ್ಸ್ ಮಾಡಿ. ಹಾಗೆ ನಮ್ಮ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ.
ನೀನೇ ಕೊಟ್ಟಲ್ಲ ನಮಗೆ ಜ್ಯೂಸು ಎರಡು ಮಿಕ್ಸಿಂಗ್ ಮಾಡ್ಕೊಂಡು ಒಂದೇ ಸರಿ ಕುಡ್ದ ಸಾಕು ಇದೆಯಪ್ಪ ಕುಡಿ ಮೇಲೆ ಹಾಕ್ಕೊಂಡು ನಿಂಗಿನ್ನ ಜ್ಯೂಸ್ ಬೇಕಾ ಕೊಡಪ್ಪ ಇದು ತಾತು ಕೊಟ್ಟು ನಾನು ಇಟ್ಕೊಳ್ಳಲ್ಲ ಕೆಳಗೆ ಇಟ್ಕೊಂಡ್ರೆ ಜ್ಯೂಸ್ ಕೆಳಗೆ ಹೋಗಲ್ವಾ ಯಾಲಕ್ಕಿ ತಂದೈತೆ. ಏ ಸೂರ್ಯ ಫೋಟೋ ತಕ್ಕಂತ